ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ಬಡವರಿಗೆ ಇದು ಕಾಲವೇ ಅಲ್ಲ. ಇದೇನಿದ್ರು ಹಣವಂತರನ್ನ, ಭ್ರಷ್ಟರನ್ನ, ವಂಚಕರನ್ನ ಪುರಸ್ಕರಿಸೋ ಜಮಾನ. ನಮ್ಮ ಸರ್ಕಾರ ಬಡವರ ಉದ್ಧಾರಕ್ಕೆ ಎಂಥದ್ದೇ ಯೋಜನೆಯನ್ನ ಜಾರಿಗೊಳಿಸಿ ಅದು ಶ್ರೀಮಂತರದ್ದೇ ಪಾಲಾಗುತ್ತಿದೆ. ಇದಕ್ಕೆ ಒಳ್ಳೆ ಉದಾಹರಣೆ ನಮ್ಮ ರಾಜ್ಯದಲ್ಲಿರುವಂಥ ಫಾರಂ ನಂಬರ್ 53 ಯೋಜನೆಯಲ್ಲಾಗುತ್ತಿರುವಂಥ ಭಾರೀ ಹಗರಣ. ಬಡವರಿಗಾಗಿ ಮೀಸಲಿಟ್ಟಿರುವಂಥ ಲಕ್ಷಾಂತರ ಎಕರೆ ಜಮೀನನ್ನು ಈ ಭ್ರಷ್ಟ ಕಂದಾಯ ಅಧಿಕಾರಿಗಳು, ಶಾಸಕರು ಮತ್ತೆ ಅದೇ ರೀತಿ ಅತಿಗಣ್ಯರು ಗುಳುಂ ಮಾಡಿದ್ದಾರೆ. ಈ ಭಾರೀ ಹಗರಣವನ್ನು ದಾಖಲೆ ಸಮೇತವಾಗಿ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಬಯಲಿಗೆಳೆದಿದೆ. ಅದರ ಸಂಪೂರ್ಣ ಡೀಟೇಲ್ ಕೊಡ್ತೀನಿ, ಬನ್ನಿ. ತುಂಬ ಜನಗಿಲ್ಲ. ನನಗೆ ಗೊತ್ತಿರುವ ಹಾಗೆ ಒಂದು 20 ಜನದ ಎಂಡಸ್ಮೆಂಟ್ ಇದೆ. ಯಾರ್ದು 53ಲಿ ಮಂಜೂರಾಗಿಲ್ಲ. ಅದೇ ಪ್ರಭಾವಿ ರಾಜಕಾರಣಿಗಳದು ಮಂಜೂರಾಗಿದೆ. ಇವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಮೀಟಿಂಗಲ್ಲಿ ಒಂದೊಂದು ಅರ್ಜಿ ಪಾಸ್ ಮಾಡಿದ್ರು 20 ಮನೆದು ಪಾಸ್ ಆಗ್ತಿತ್ತು. ಹುಕ್ಕುಬತ್ರು ಎಲ್ಲ ಭಾರಿ ಅರ್ಜಿಯಲ್ಲಿ ಕೊಟ್ಟತ್ತು, ಯಾವುದು ಇನ್ನು ನೋಡಿ ಸಿಕ್ಕಿಲ್ಲ. ಇಲ್ಲ. ಓ, ನೀವು ಅರ್ಜಿ ಎಲ್ಲ ಕೊಡ್ತಾ ಇದ್ದೀರಿ? ಹಾಂ, ಕೊಡ್ತಾ ಇದ್ದೀನಿ. ಸುಮಾರು ಭಾರಿ ಅರ್ಜಿಯಾಗಿ ಬಂದು ಕೂತಲ್ಲ ಅರ್ಜಿ ಕೊಡೋದು. ವರ್ಷನ ಒಂದೊಂದು ಅರ್ಜಿ ಕೊಡ್ತಾ ಇರೋದು. ನಮಗೆ ಮುಂದೆ ಹೋಗಿ ಏನು ಮಾಡ್ಕೊ ಗೊತ್ತಿಲ್ಲ. ಮಾಡಿಸ್ಕೊಡೋದಿಲ್ಲ. ನಾವು ಭಾಳ ಕಷ್ಟಪಟ್ಟು ಸಣ್ಣ ಹುಡುಗರು ಇಷ್ಟೆಲ್ಲ ಕಷ್ಟಪಟ್ಟಿವಮ್ಮ ನಾವು. ಇನ್ನು ಭೂಮಿ ಸಿಕ್ಕಲಿಲ್ಲ? ಇಲ್ಲಮ್ಮ, ಜೈಲಿಗೆ ಹೋಗಿವ. ಎಷ್ಟು ವರ್ಷ, 6 ತಿಂಗಳು ಜೈಲಿಗೆ ಇದೀಮ್ಮ. ಗಂಡ ಹೆಂಡತಿ ಇಬ್ಬರು, 4 ಜನ ಸಣ್ಣ. ಇಷ್ಟು ಒಂದು ಮನೆ ಕೂಡ ಕೋಸ್ಬಿಟ್ಟು ಈ ಹೋರಾಟಕ್ಕೋಸ್ಕರ ಜೈಲಿಗೆ ಹೋಗ್ಬಿಟ್ಟು. ಹಾಂ, ಭೂಮಿ ಸಲುವೆ ಗಾರೆ ಭೂಮಿ ಇನ್ನೂ ಸಿಕ್ಕಲಿಲ್ಲ? ಇಲ್ಲಮ್ಮ, ಸಿಕ್ಕಿಲ್ಲಮ್ಮ. ಇದು ಒಂದಿಬ್ಬರು ರೈತರ ಕಣ್ಣೀರ ಕಥೆಯಲ್ಲ. ಇದು ನಮ್ಮ ರಾಜ್ಯದ ಲಕ್ಷಾಂತರ ಭೂಹೀನರ ಕರಳು ಹಿಂಡೋ ಸ್ಟೋರಿ. ಈ ಸ್ಟೋರಿ ಅತ್ಯಂತ ಕರುಣಾಜನಕವಾಗಿದೆ. ಹಣವಂತರ ದರ್ಪ, ಅಧಿಕಾರಿಗಳ ದುರಾಸೆ ಹಾಗೂ ರಾಜಕಾರಣಿಗಳ ಅಧಿಕಾರದ ಮದದಿಂದ ಬಡ ಭೂಹೀನ ರೈತರ ಪಾಡು ನಾಯಿ ಪಾಡಾಗಿದೆ. ಅಷ್ಟೇ ಅಲ್ಲ, ಈ ಅಸಹಾಯಕರ ಹೆಸರಲ್ಲಿ ಲಕ್ಷಾಂತರ ಎಕರೆ ಜಮೀನಿನ ಕಬಳಿಕೆಯಾಗುತ್ತಿದೆ ಅನ್ನೋ ದೂರು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಬಂತು. ಈ ದೂರಿನ ಜಾಡು ಹಿಡಿದು ಹೊರಟ ನಮ್ಮ ತಂಡ ಈ ಹಗರಣದ ಒಂದೊಂದೇ ಮಗ್ಗುಲನ್ನ ಅಧ್ಯಯನ ಮಾಡುತ್ತಾ ಸಾಗಿತು. ಆಗ ಬಯಲಾಯಿತು ನೋಡಿ ಭಯಾನಕ ಸತ್ಯಗಳು. ಈ ಸ್ಥಿತಿಗೆ ಕಾರಣ ಯಾರು? ಜನಸಾಮಾನ್ಯರಿಗೆ, ಪಾಪದವರಿಗೆ ಸಿಗ್ತಕ್ಕಂಥ 53 ವ್ಯವಸ್ಥೆ ಇವತ್ತಿಲ್ಲ. ಇದು 100 ಎಕರೆ ಸಾಗುವಳಿ ಮಾಡಿಕೊಂಡಿರುವಂಥ ದೊಡ್ಡ ಬಂಡವಾಳಶಾಹಿಗಳು, ದೊಡ್ಡ ಜಮೀನ್ದಾರರಿಗೆ ಬೇನಾಮಿ ಹೆಸರಲ್ಲಿ ಮಾಡಲಿಕ್ಕೆ ಇದೊಂದು ಭಾರಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. 53 ಬಿಟ್ಟರೆ ಬಡ ಜನರಿಗೆ ಸಿಗ್ತಕ್ಕಂಥ ವ್ಯವಸ್ಥೆ ಇಲ್ಲ. ಕಂದಾಯ ಇಲಾಖೆ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ. ಭ್ರಷ್ಟ ಕಂದಾಯ ಅಧಿಕಾರಿಗಳ ದುರಾಸೆ ಜನನಾಯಕರು ಹಾಗೂ ಧನವಂತರ ಪಾಲಿಗೆ ರಸದೌತಣವಾಗಿದೆ. ಇಲ್ಲಿ ರೆವಿನ್ಯೂರು ಮತ್ತು ಇಲ್ಲಿ ಭೂ ಕಬಳಿಕೆಯವರು ಇವರು ಒಟ್ಟಾಗಿದ್ದಾರೆ. ಒಬ್ಬೊಬ್ಬರಿಗೆ 10ರಿಂದ 15 ಎಕರೆ ರೆಕಾರ್ಡ್ ಇದ್ದಾರೆ. ಇವತ್ತು 100-150 ಎಕರೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಯಾರು ಬೇರೆ ಬೇರೆ ಹೆಸರಿಗೆ. ಎಲ್ಲ ಅಧಿಕಾರಿಗಳು ಫುಲ್ ಶಾಮಿಲ್. ಇಲ್ಲಿ ಮೇಯ್ನು ಅಧಿಕಾರಿಗಳಿಂದ ಈಗ ಒಬ್ಬೊಬ್ಬರು ಬಂದುಬಿಟ್ಟು ನಮ್ಮಲ್ಲಿ ಅಧಿಕಾರಿಗಳೆಲ್ಲ ತುಂಬ ವರ್ಷ ಆಯಿತು, 7-8 ವರ್ಷ 6 ವರ್ಷದವ್ರ ಮೇಲೆ ಇರೋದು ಇಲ್ಲೆಲ್ಲ. ಎಲ್ಲ ಅವರೆಲ್ಲ ಇವರು ಶಾಮಿಲ್. ಅವ್ರ ಕಾರಲ್ಲೇ ಓಡಾಡ್ತಾರೆ ಅಧಿಕಾರಿಗಳೆಲ್ಲ. ಪ್ಲಾಂಟರ್ಸ್ ಕಾರಲ್ಲಿ ಅವ್ರ ಜೊತೆನೇ ಇರ್ತಾರೆ ಎಲ್ಲ. ಫಾರಂ ನಂಬರ್ 420 ಬಗರ್ ಹುಕುಂ ಸಾಗುವಳಿಯನ್ನ ಸಕ್ರಮಗೊಳಿಸುವ ಸಲುವಾಗಿ ಫಾರಂ ನಂಬರ್ 53 ಅನ್ನೋ ಯೋಜನೆಯನ್ನ 1997ರಲ್ಲಿ JH ಪಟೇಲ್ ಸರ್ಕಾರ ಜಾರಿಗೊಳಿಸಿತ್ತು. 1999ರವರೆಗೆ ಜಾರಿಯಲ್ಲಿದ್ದ ಈ ಯೋಜನೆಯಡಿ ಭೂಮಿ ಪಡಿಬೇಕಾದ್ರೆ ಕೆಲವು ನಿಯಮಗಳನ್ನ ಅನುಸರಿಸಬೇಕು. ಅರ್ಜಿದಾರ ಅದೇ ಊರಿನ ನಿವಾಸಿಯಾಗಿದ್ದು ಕನಿಷ್ಠ 10 ವರ್ಷಗಳ ಕಾಲ ಆ ಜಮೀನಿನಲ್ಲಿ ಕೃಷಿ ಮಾಡುತ್ತಿರಬೇಕು. ಅಲ್ಲದೆ ಅರ್ಜಿದಾರ 4.38 ಎಕರೆಗಿಂತ ಹೆಚ್ಚು ಸ್ವಂತ ಜಮೀನು ಹೊಂದಿದರೆ ಆತ ಅರ್ಹನಾಗಿರುವುದಿಲ್ಲ. ಅಲ್ಲದೆ ಅರ್ಜಿದಾರ 1999ರೊಳಗೆ ಅರ್ಜಿ ಸಲ್ಲಿಸಿರಬೇಕು ಅನ್ನೋ ನಿಯಮಗಳನ್ನು ಸರ್ಕಾರ ವಿಧಿಸಿದೆ. ಆದರೆ ಭ್ರಷ್ಟ ವ್ಯವಸ್ಥೆ ಆ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿದೆ. ಹಾಗಾಗಿ ಇಂದು ಫಾರಂ ನಂಬರ್ 53 ಫಾರಂ ನಂಬರ್ 420 ಆಗಿ ಬದಲಾಗಿದೆ. ಕಾನೂನು ಪ್ರಕಾರ 53ರಲ್ಲಿ ಯಾರು ಅರ್ಜಿದಾರರಿದ್ದಾರೆ, ಮೂಲ ಅರ್ಜಿದಾರರು, ಅವರಿಗೆ ಮಾತ್ರ ಗ್ರ್ಯಾಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ವಿಪರ್ಯಾಸ ಅಂದರೆ ಮೂಲ ಅರ್ಜಿಯಲ್ಲಿ ಇಲ್ಲದೇ ಇರತಕ್ಕಂಥ ಹಲವಾರು ಜನಗಳಿಗೆ 53 ಗ್ರ್ಯಾಂಟ್ ಆಗಿದೆ. ಅರಣ್ಯ ಹಕ್ಕಿ ಇರ್ಬೋದು ಅಥವಾ 53 ಗ್ರ್ಯಾಂಟ್ ಇರ್ಬೋದು. ಇದು ಬಡ ಜನರಿಗೆ, ಯಾರು ಜಮೀನು ಹೊಂದಿಲ್ಲದೆ ಇರ್ತಕ್ಕಂಥವ್ರಿಗೆ ಸಿಗ್ತಕ್ಕಂಥ ವ್ಯವಸ್ಥೆ, ಇದು ಭೂಮಾಲೀಕರಿಗೆ ಸಿಗಿಸ್ತಕ್ಕಂಥ ವ್ಯವಸ್ಥೆ ಆಗಿದೆ. 106 ಎಕರೆ ಜಮೀನು ಅವರು ಉಳಿಸ್ಕೊಂಡಿದ್ದಾರೆ. ಆದರೂ ಕೂಡ ಈಗ ಅದರ ನಂತರ ಕೂಡ ಇವರು ಸುಮಾರು 60-70 ಎಕರೆ ಜಮೀನನ್ನು ಇವರು ಮಾಡ್ಕೊಂಡಿದ್ದಾರೆ.
ಈ ಯೋಜನೆ ಬಡ ಭೂರಹಿತರ ಪಾಲಿನ ಕಾಮಧೇನು ಆಗಬೇಕಿತ್ತು. ಆದರೆ ಈಗ ಇದು ಬಡವರನ್ನ ಕಾಡೋ ಭೂತವಾಗಿದೆ. ಅಂದರೆ ಒಟ್ಟಾರೆ ಈ ಎಲ್ಲ ಯೋಜನೆಗಳು ಏನಾಗ್ತಿದೆ ಅಂದರೆ ಇರೋ ಭೂಮಿಯನ್ನು ಕಿತ್ಕೊಳ್ತಿದೆ. ಅದ್ರ ಜೊತೆಗೆ ಏನಂದರೆ ಯಾರು ಸಾವಿರಾರು ಎಕರೆ ಮಾಡಿದಾರೋ ಅವರನ್ನು ಮುಟ್ತಾ ಇಲ್ಲ. ನಾವಿವತ್ತು ಕೇಳ್ತಿರೋದು ಭಾರಿ ಪ್ರಮುಖವಾಗಿ ನಾನು ನೇರವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ ಏನು ಮಾಡಬೇಕಾಗಿದೆ ಅಂದರೆ ಸಾವಿರಾರು ಎಕರೆ ಏನು ಇಂಗ್ಲೆಂಡು ಲಂಡನ್ನು ಅಲ್ಲಿ ಕೂತ್ಕೊಂಡು ಇವತ್ತು ಭೂಮಾಲೀಕರು ಇಲ್ಲಿ ಸಾವಿರಾರು ಎಕರೆ ಮಾಡಿದ್ದಾರೋ ಅದನ್ನು ಫಸ್ಟ್ ಕಿತ್ಕೊಂಡು ಇಲ್ಲಿ ಯಾರು ಕೃಷಿಕರು ಇದ್ದಾರೋ ಆ ಕೃಷಿ ಕಾರ್ಮಿಕರಿಗೆ ಅದು ಒಂದು 5 ಎಕರೆಗೆ ಮೀರಿದಂತೆ ಎಲ್ಲರಿಗೆ ಹಂಚಿಕೆ ಮಾಡಿದ್ರೆ ಬಹುಶಃ ಎಲ್ಲ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗಬಹುದು. ಬಡವರಿಗೆ ಸೇರಬೇಕಾದ ಭೂಮಿ ಹಣವಂತರ ಸ್ವತ್ತಾಗುತ್ತಿದೆ. ಅವ್ರು ಸಾವಿರಾರು ಎಕರೆಗೆ ರೆಕಾರ್ಡ್ ಹೊರತು ಪಾಪದನಿಗೆ ಆಗಿಲ್ಲ. ಇವತ್ತು ನಿಮಗೆ ದಾಖಲೆ ಬೇಕಾದ್ರೆ ನಾವು ಕೊಡ್ತೀವಿ ಸಂಬಂಧಪಟ್ಟದ್ದು. ಇವತ್ತು ಕಳ್ಕೋಡ್ ಅನ್ನೋ ಏರಿಯಾದಲ್ಲಿ 100-120 ಜನ ರಿಜೆಕ್ಟ್ ಆಗಿದೆ. ಒಂದು 2-3 ಜನ ಪ್ಲಾಂಟರ್ಸ್ಗಳು 100 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. 5 ಎಕರೆ ರಿಜೆಕ್ಟ್ ಆಗಿದ್ರೆ ಯಾರಿಗೂ ಆಗಿಲ್ಲ, ದಾಖಲೆ ಆಗಿಲ್ಲ ಅವರಿಗೆ. ಇನ್ನು ಈಗ ಮರ್ಸಣಿಗೆ ಅಂತ ಒಂದು ಏರಿಯಾ ಇದೆ, ಅಲ್ಲೂ ಅಷ್ಟೇ, ಅಲ್ಲಿ ಸಾಮಾನ್ಯ ಜನಗಳು ಯಾರೂ ರೆಕಾರ್ಡ್ ಆಗಿಲ್ಲ. ಏನಿದೆ ಅವರಿಗೆ ಆಗಿದೆ, ಯಾರ್ಯಾರ ಹೆಸರಲ್ಲಾಗಿದೆ. ಹೆಂಡತಿ ಹೆಸರಲ್ಲಾಗುತ್ತೆ, ಮಗಳ ಹೆಸರಲ್ಲಾಗುತ್ತೆ, ಮಾವನ ಹೆಸರಲ್ಲಾಗುತ್ತೆ, ಯಾರ ಹೆಸರಲ್ಲೂ ಎಲ್ಲರ ಹೆಸರಲ್ಲೂ ಆಗುತ್ತೆ ಅವರಿಗೆ. ಸಾಮಾನ್ಯ ಅವರಿಗೆ 1 ಎಕರೆನೂ ಇರಲ್ಲ. ಮಾಮೂಲಿ ಒಂದು ಹಟ್ಟಿ ಕೊಟ್ಟಿಗೆ ಇದ್ದವರು 1 2 ಎಕರೆ 3 ಎಕರೆ ಒತ್ತುವರಿ ಮಾಡಿದ್ರೆ ರೆಕಾರ್ಡ್ ಆಗಲ್ಲ. ಲಂಚ ಕೊಟ್ಟವರಿಗೆ ಭೂಮಿ. ಎಂಥ ದುರಂತ ಅಂದ್ರೆ ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯುತ್ತಿದೆ. ಅದು ಹೇಗೆ ಗೊತ್ತಾ? ಫಾರಂ ನಂಬರ್ 53ಯಲ್ಲಿ ಅರ್ಜಿ ಸಲ್ಲಿಸೋ ಅರ್ಜಿದಾರರಿಗೆ ಆಯಾ ಕ್ಷೇತ್ರದ ಶಾಸಕರ ನೇತೃತ್ವದ ಅಕ್ರಮ ಸಕ್ರಮ ಸಮಿತಿ ಭೂಮಿಯನ್ನ ಮಂಜೂರು ಮಾಡಬೇಕು. ಆದರೆ ಈ ಸಮಿತಿ ಲಂಚ ಕೊಟ್ಟವರಿಗೆ ಮಾತ್ರ ಭೂಮಿ ಅನ್ನೋ ನಿಯಮ ಅನುಸರಿಸುತ್ತಿದೆ. ದುಡ್ಡಿನ ಪ್ರಭಾವದಲ್ಲಿ ಅಧಿಕಾರಿಗಳನ್ನ ಒಳಗೆ ಹಾಕ್ಕೊಂಡು 3 ಬೇರೆಯವರ ಅಂಥದ್ದು ಅನಾಮಧೇಯ ಹೆಸರಲ್ಲಿ ಕೆಲವುದೆಲ್ಲ ಮಾಡಿ ಅವರೇ ಮಾಡ್ಕೊಂಡಿದ್ದಾರೆ ವಿನ ಸಾಮಾನ್ಯ ನಿಜ ಸಿಗುವಂಥವ್ರಿಗೆ ಇನ್ನೂ ಸಿಗಲಿಲ್ಲ. ಯಾಕೆಂದರೆ ಸಾಮಾನ್ಯ ಒಂದು 30-40 ವರ್ಷದಿಂದ ಅರ್ಜಿ ಹಾಕಿದವರು ಸಹ ಇದ್ದಾರೆ, ಅವರಿಗೆ ಸಹ ಸಿಗಲಿಲ್ಲ. ಯಾಕೆಂದರೆ ಲಂಚ ಕೊಡಲಿಕ್ಕೆ ಅವ್ರದ್ದು ದುಡ್ಡು ಇರೋದಿಲ್ಲ, ಒಂದು ಮನೆ ಕಟ್ಕೊಂಡು ಕೂತಿದ್ದಾರೆ. ಅಂಥದ್ರಲ್ಲಿ ಅವರಿಗೆ ಈಗ ತೊಂದರೆ ಆಗ್ತಾಯಿದೆ. ಈಗ ಜಾಗ ಬಿಡಿಸಬೇಕು ಅಂತ ಅರಣ್ಯ ಇಲಾಖೆಯವರನ್ನ ನೋಟಿಸ್ ಎಲ್ಲ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ. ಒಂದು ಗ್ರಾಮೀಣ ಭಾಗಗಳಲ್ಲಿ ಬಡ ರೈತ 1 ಎಕರೆ ಜಮೀನನ್ನು ಮಂಜೂರು ಮಾಡಿಸಿಕೊಳ್ಬೇಕಾದ್ರೆ ಕೊಡಬೇಕಾದ ಲಂಚದ ವಿವರ ಇಂತಿದೆ. ಶಾಸಕರಿಗೆ ಕನಿಷ್ಠ 1 ಲಕ್ಷದಿಂದ 3 ಲಕ್ಷ, ತಹಶೀಲ್ದಾರರಿಗೆ 50,000ದಿಂದ 1 ಲಕ್ಷ, ಕಂದಾಯ ಅಧಿಕಾರಿಗೆ ಕನಿಷ್ಠ 30,000ದಿಂದ 50,000, ಸರ್ವೆ ಮಾಡುವವರಿಗೆ 5ರಿಂದ 10,000 ರೂಪಾಯಿ. ಅಕ್ರಮ ಸಕ್ರಮ ಸಮಿತಿ ಲಂಚ ಕೊಟ್ಟವರಿಗೆ ಮಾತ್ರ ಭೂಮಿ ಮಂಜೂರು ಮಾಡುತ್ತಿರೋ ರಹಸ್ಯನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಬಯಲಿಗೆಳೆದಿದೆ. ಈ ಹಗರಣದಲ್ಲಿ ರಾಜಕಾರಣಿಗಳು, ಗಣ್ಯರೆಲ್ಲ ಸೇರಿರುವ ದಾಖಲೆಗಳು ಸಿಕ್ಕಿವೆ. ಫಾರಂ ನಂಬರ್ 53ಯಲ್ಲಿ ನಡೆದಿರುವ ಹಗರಣಗಳ ಬಗ್ಗೆ ನಮಗೆ ಒಂದಿಷ್ಟು ದಾಖಲೆಗಳು ಸಿಕ್ಕಿವೆ. ಆ ದಾಖಲೆಗಳನ್ನು ನೀವೇನಾದರೂ ನೋಡಿದ್ರೆ ನೀವೇ ಅಚ್ಚರಿ ಬೀಳ್ತೀರಾ. ಶ್ರೀಮಂತರ ಜಮೀನ್ದಾರ ಆಸೆ ಬುರುಕುತನದ ಬಗ್ಗೆ ಅಸಹ್ಯ ಪಡ್ತೀರಾ.